ಸಾವು ಯಾವಾಗ ಯಾರಿಗೆ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಅನ್ನೋದು ಈ ಪ್ರಕರಣದಲ್ಲೂ ನೋಡಿ ಗೊತ್ತಾಗಿದೆ. ಬಿಎಂಟಿಸಿ ಬಸ್ ಅನ್ನ ವ್ಯಕ್ತಿಯೋರ್ವ ಹತ್ತಿದ್ದಾರೆ. ನವರಂಗ್ ಹತ್ರ ಬರ್ತಾ ಇದ್ದಾಗ ಅಂದ್ರೆ ಮೆಜೆಸ್ಟಿಕ್ ನಲ್ಲಿ ಬಸ್ ಹತ್ತಿ ಒಂದು 15 ನಿಮಿಷದಲ್ಲಿ ಅವರು ನವರಂಗ್ ಹತ್ರ ತಲುಪ್ತಾ ಇದ್ದಾಗ ಅದೇ ಬಸ್ ನಲ್ಲಿ ಹಾರ್ಟ್ ಅಟ್ಯಾಕ್ ನಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ನಡೆದಿದೆ. ಟಿಕೆಟ್ ಪಡೆದು ಸೀಟ್ ನಲ್ಲಿ ಕೂತಿದ್ದ ಜಸ್ಟ್ 15 ನಿಮಿಷಕ್ಕೆ ವ್ಯಕ್ತಿಯೊಬ್ಬರಿಗೆ ಹೃದಯಾಘಾತ ಆಗಿದೆ. ಇದರಿಂದ ಬಸ್ನಲ್ಲಿದ್ದವರಿಗೂ ಕೂಡ ಏನಾಯಿತು ಅನ್ನೋದು ಗೊತ್ತಾಗೋಕ್ಕೂ ಮುಂಚೆನೆ ಆ ವ್ಯಕ್ತಿಯ ಪ್ರಾಣ ಪಕ್ಷಿ ಹಾರಿ ಹೋಗಿರುವಂತಹ ವೆರಿ ಸ್ಯಾಡ್ ಇನ್ಸಿಡೆಂಟ್ ನಡೆದಿದೆ. ವ್ಯಕ್ತಿ ಮೃತಪಟ್ಟಿದ್ದನ್ನ ನೋಡಿ ಸಹ ಪ್ರಯಾಣಿಕರು ಕೂಡ ಗಾಬರಿ ಆಗಿದ್ದಾರೆ. ಆಮೇಲೆ ಇದ್ದಕ್ಕಿದ್ದಾಗೆ ಇವ್ರಿಗೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗದೆ ದಿಗಿಲು ಬಿದ್ದಿದ್ರು ಅನ್ನೋದು ಕೂಡ ತಿಳಿದು ಬರ್ತಾ ಇರುವಂತಹ ವಿಚಾರ. ಜಸ್ಟ್ 15 ನಿಮಿಷ ಪಾಪ ಮೆಜೆಸ್ಟಿಕ್ನಲ್ಲಿ ಜೀವಂತ ಇದ್ರು, ನವರಂಗ್ ಹತ್ರ ಬರ್ತಾ ಇದ್ದ ಹಾಗೆ ಅವರು ಇಹಲೋಕವನ್ನ ತ್ಯಜಿಸಿದ್ರು ಅನ್ನುವಂತಹ ವಿಚಾರ ನಿಜಕ್ಕೂ ಡೈಜೆಸ್ಟ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಸಾವು ಅದಕ್ಕೆ ಹೇಳಿದ್ ನಾನು, ಯಾವಾಗ ಎಲ್ಲಿ ಯಾರಿಗೆ ಯಾವ ರೂಪದಲ್ಲಿ ಬರುತ್ತೆ ಅಂತ ಯಾರಿಗೂ ಹೇಳಕ್ ಸಾಧ್ಯ ಇಲ್ಲ. ಸೊ ಹೃದಯಾಘಾತಕ್ಕೆ ಒಬ್ಬ ವ್ಯಕ್ತಿಯ ಸಾವಾಗಿದೆ.